ಹರೇ ಶ್ರೀನಿವಾಸ. ಅಧಿಕ ಮಾಸದ ಮಹಾತ್ಮೆಯ 17ನೇ ಅಧ್ಯಾಯ. ಪತ್ನಿಯ ಸಮಾಧಾನದ ಮಾತುಗಳನ್ನು ಕೇಳಿ ಸುದೇವನು ಸ್ವಲ್ಪ ಧೈರ್ಯ ತಂದುಕೊಂಡು ಭಗವಂತನ ಧ್ಯಾನದಲ್ಲಿ ಹೆಚ್ಚು ಕಾಲ ಕಳೆಯಲಾರಂಭಿಸಿದನು. ಹೀಗೆಯೇ ಬಹಳ ಸಮಯ ಕಳೆಯಿತು. ಒಂದು ದಿನ ಸುದೇವನು ಫಲ, ಪುಷ್ಪ ಹಾಗೂ ಸಮಿತ್ತುಗಳನ್ನು ತರಲು ಕಾಡಿಗೆ ಹೋದನು. ಆಗಲೇ ಮಗನಾದ ಶುಕದೇವನು ತನ್ನ ಮಿತ್ರರೊಡನೆ ಜಲಕ್ರೀಡೆಯಾಡಲು ಬಾವಿಯ ಬಳಿ ಹೋದನು. ಎಲ್ಲರೂ ಬಾವಿಯಲ್ಲಿ ಧುಮುಕಿ ಒಬ್ಬರಿಗೊಬ್ಬರು ನೀರನ್ನು ಎರಚುತ್ತಾ ಆಟವಾಡುತ್ತಿದ್ದರು. ಆಡುತ್ತಾ ಬಾಲಕನು ಆಳವಾದ ನೀರಿನಲ್ಲಿ ಮುಳುಗಿ ಪ್ರಾಣತ್ಯಾಗ ಮಾಡಿದನು. ಅವನ ಮಿತ್ರರೆಲ್ಲ ಗಾಬರಿಗೊಂಡು ಬೇಗನೆ ಓಡುತ್ತಾ ಬಂದು ಗೌತಮನಿಗೆ ಈ ಸಮಾಚಾರ ತಿಳಿಸಿದರು. ಆ ಮಾತನ್ನು ಕೇಳುತ್ತಲೇ ಆ ತಾಯಿಯು ಮೂರ್ಛಿತಳಾಗಿ ಬಿದ್ದುಬಿಟ್ಟಳು. ಅದೇ ಸಮಯಕ್ಕೆ ಕಾಡಿನಿಂದ ಹಿಂತಿರುಗಿದ ಸುದೇವನು ಪುತ್ರಶೋಕವನ್ನು ತಾಳಲಾರದೆ ಕೆಳಗೆ ಬಿದ್ದುಬಿಟ್ಟನು. ನಂತರ ಎಚ್ಚರ ಬಂದ ಆ ದಂಪತಿಗಳು ಬಾವಿಯ ಬಳಿ ಹೋಗಿ ಪುತ್ರನ ಶವವನ್ನು ಅಪ್ಪಿಕೊಂಡು ಒಂದೇ ಸಮನೆ ಅಳಲಾರಂಭಿಸಿದರು. ಮಗನ ಗುಣಗಾನ ಮಾಡುತ್ತಾ ಅವನ ಇಡೀ ಶರೀರ ಮುದ್ದಾಡುತ್ತಾ ರೋಧಿಸತೊಡಗಿದರು. ನಂತರ ಶ್ರೀಕೃಷ್ಣನನ್ನು ಕೂಗುತ್ತಾ ಕೃಷ್ಣ ಕೃಷ್ಣ ಎಂದು ಕರೆಯುತ್ತಾ ತಮ್ಮನ್ನು ರಕ್ಷಿಸುವಂತೆ ಪರಿಪರಿಯಾಗಿ ದಂಪತಿಗಳಿಬ್ಬರು ಬೇಡಿಕೊಂಡರು. ಕರುವನ್ನು ಕಳೆದುಕೊಂಡಂತಹ ಹಸುವಿನಂತೆ, ರೆಕ್ಕೆ ಕಿತ್ತ ಪಕ್ಷಿಯಂತೆ ಮಗನನ್ನು ಕಳೆದುಕೊಂಡ ಆ ವೃದ್ಧ ದಂಪತಿಗಳು ಒಂದೇ ಸಮನೆ ಪ್ರಲಾಪಿಸುತ್ತಿದ್ದರು ಎಂಬಲ್ಲಿಗೆ ಪುರುಷೋತ್ತಮ ಮಾಸದ ಮಹಾತ್ಮೆಯ 17ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.